ಕೊನೆಯವರೆಗೆ ಬಂದು ಎಲ್ಲ ಪ್ರಾಣ ರಕ್ಷಣೆಯನ್ನು ಮಾಡಿದರು. ತಂದೆ, ಅಮ್ಮ ಮತ್ತು ಮಗಳೇ, ಅವರನ್ನು ನಿನ್ನ ಬಳಿಗೆ ನಾನು ಕರೆದುಕೊಂಡು ಬಂದಿರುವೇನೋ, ಆವರಿಸಿ ಸತ್ಕರಿಸಬೇಕೆಂದುಕೊಂಡುವೇನೋ. ಖಂಡಿಯ ಜನಕ, ಜಗದ ವಿಖ್ಯಾತಿ ಕಾರ್ತಿಕನಕ. ಆಗೋ ನಮ್ಮ ಮುನಿ ಪೂಜ್ಯರೇ, ನಿಮಗೆ ಅನಂತ ವಂದನಗಳು. ರೇಣುಕ ರಾಜ ನಿನಗೆ ಶುಭವಾಗಲಿ. ಏಕೆಂದರೆ ನನ್ನ ಏಕೈಕ ಮಾತ್ರ ಕುಮಾರಿ. ಓಹೋ ಪೂಜ್ಯರೇ, ಅಹೋ ರೇಣುಕ ರಾಜರೇ, ರೇಣುಕ ದೇವಿಯನ್ನು ಸಂರಕ್ಷಣೆ ಮಾಡುವುದಕ್ಕೆ ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ನಾನೊಂದಿಗೂ ಪಡೆಯಲಾರೆ. ಮುನಿ ಪೂಜ್ಯರೇ, ಅಹೋ ರಾಜರೇ, ಅಂಬಿಕೆಯವರ ಪ್ರಸಾದದಿಂದ ಜನಿಸಿದನನ್ನು ಅಹೋ ನನ್ನ ಪ್ರೀತಿಯ ಮುದ್ದು ಮಗನಾದ ರೇಣುಕ ಜನಕ, ಪೂಜ್ಯರಿಗೆ ಪ್ರಸಾದಕ್ಕೆ ವ್ಯವಸ್ಥೆಯನ್ನು ಹೊಂದಿದ್ದೀನಿ ನಮ್ಮ ಪುತ್ರಿ. ನಾನು ಎಂದು ಶ್ರೀ ಬಲಕೋಟೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆದ ಬಂದ ಬರವನ ಪುತ್ರಿ ನಿನ್ನೆಷ್ಟಂತೆ ಹೋಗಿ ಬಂದಿದ್ದಂತೆ. ನಿನ್ನೆ ರಾತ್ರಿ ಒಂದು ಸುಂದರವಾದ ಕನಸು ಕಂಡೆನೋ. ಕನಸಿನಲ್ಲಿ ಈ ಜಗದಕ್ಕೆ ಪ್ರತಿಬಿಂಬವನ್ನು ನೋಡಬೇಕು. ನನ್ನ ಮನದ ಆಪೇಕ್ಷೆಯನ್ನು ಇವರಲ್ಲಿ ಹೇಳಿಕೊಳ್ಳುವೆ. ದೇವ, ರಾಜಕುಮಾರಿ ಹೇಳಿ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ರಾಜಕುಮಾರಿ ಸುಂದರವಾದ ಕನಸು ಕಂಡೆನೋ. ಕನಸಿನಲ್ಲಿ ನಿಮ್ಮನ್ನು ವ್ಯಾಮೋಹ ಪಟ್ಟೆನು. ಸತಿ ಸ್ಥಾನವನ್ನು ನೀಡಬೇಕೆಂದು ಬೇಡಿಕೊಳ್ಳುವ ದೇವ, ನೀನೇ ಮಹಾನುಭಾವ. ಅದೇ ಕಾಶ್ಮೀರ ರಾಜನ ಕುವರಿ, ನಿನಗಾಗಿ ನನ್ನ ಆಶ್ರಮವು ಕಾತರಿಸುತ್ತದೆ. ನೀನೇ ನನ್ನ ಬಾಳ ಸಂಗಾತಿ ಎಂದು ನನ್ನ ಮನವು ಒತ್ತಿ ಹೇಳುತ್ತದೆ. ಆದ ಕಾರಣ ಬರಲಾಗುವುದೇ ನನ್ನ ಆಶ್ರಮಕ್ಕೆ. ಮಲಪ್ರಭಾ ನದಿಯಲ್ಲಿ ನಿನ್ನ ಮೈ ನನ್ನ ದೇಹಕ್ಕೆ ತಾಕಿದಾಕ್ಷಣವೇ ನನ್ನ ಅಂತರಾಳವು ನಿನ್ನೊಲವಿಯನ್ನು ಕಾತರಿಸುತ್ತದೆ. ಭೋಗವತಿಯ ಪುತ್ರಿ ಸದಬಲಗಾತ್ರಿ ದೇವ, ರಾಜಕುಮಾರಿ ಮುನಿವರ್ಯ, ರೇಣುಕ, ನನ್ನ ಮನಸ್ಸು ನಿಮ್ಮನ್ನು ಬಯಸುತ್ತಿರುವುದು.
ಇರಬಹುದು ರೇಣುಕ. ಹೇಳುವನೆ ಕೇಳು. ಅದೇನು ವಿಸ್ತಾರವಾಗಿ ಹೇಳು ರೇಣುಕ. ಎನ್ನ ಕೈ ದೇವ. ಹೌದೇನು ರೇಣುಕ. ನಿಮ್ಮ ಚರಣದಾಸಿಯಾಗಿ ನಾನು ಬಾಳ ಬದುಕುವ ದೇವ, ನೀವೇ ಮಹಾನುಭಾವ. ರಾಜಕುಮಾರಿ ಹೇಳುವನೆ ಕೇಳು. ಅಹೇ ರೇಣುಕ ರಾಜನ ಸುದ್ದಿ ಪರಮ ಪುನಿತೆ. ಆ ಕಾಲವು ಬಹು ದೂರವಿಲ್ಲ ರೇಣುಕ. ನೀನು ವಿಚಾರಿಸುವುದು ಇನ್ನು ಬಹಳವಿದೆ. ಹೌದೇ? ಅರಸನ ಮಗಳಾಗಿ ಹರಸತ್ತಿಗೆಯ ಗದ್ದಿಗೆಯನ್ನು ಹೇರಿದವಳು ಈ ಸನ್ಯಾಸಿಯನ್ನು ವರಸಿ ಅರಣ್ಯವಾಸೆಯಾಗುವಿಯ. ಹೌದು ದೇವ. ಎಲ್ಲ ವರಸಿ ನೀನು ದುಃಖ ಪಡುವುದು ಒಳೆತಲ್ಲ ರೇಣುಕ. ನಾನೇಕೆ ತಿಳಿದುಕೋ ನಿನ್ನ ಮನದ ಹಂಕ. ದೇವ ರಾಜಕುಮಾರಿ, ನಾನು ಸನ್ಯಾಸಿಯಾದ ನಿಮ್ಮನ್ನು ಬಯಸುತ್ತಿರುವುದು ದೇವ. ಆದರೆ ವಿಚಾರಿಸುವುದು ಇನ್ನು ಬಹಳವಿದೆ ರೇಣುಕ. ರಾಜಕುಮಾರಿ ಆದ್ರೆ ತಮ್ಮನ್ನು ಬಯಸುವುದು ತಪ್ಪೇ? ಅದು ಎಂದಿಗೂ ಸಾಧ್ಯವಿಲ್ಲ ರೇಣುಕ. ಏಕೆ ಸಾಧ್ಯವಿಲ್ಲ? ಅದು ನುಡಿದಂತೆ ನಡೆಯುವುದು ಬಹು ಕಠಿಣ ರೇಣುಕ.
ದೇವ ರೇಣುಕಾ ಸುಖದ ಸುಪ್ಪತ್ತಿಗೆ ನನಗೆ ಮುಳ್ಳಾಗಿರುವುದು. ದೇವ ನೀನು ರಾಜಕುಮಾರಿ ಅಲ್ಲವೇನು ರೇಣುಕಾ? ಆದರೆ ನಾನು ಕಾಡಡಿವಿಯ ಮುನಿವರಿಯ ರೇಣುಕಾ. ದೇವ ರೇಣುಕಾ ಮುನಿವರನಾದ ನಿಮ್ಮನ್ನು ಕೈ ಹಿಡಿದು ನಿಮ್ಮ ಹೆಜ್ಜೆಯಲ್ಲೇ ಹೆಜ್ಜೆ ಹಾಕುತ್ತಾ ನಿಮ್ಮ ಸತಿಯಾಗಿ ನಿಮ್ಮ ಜೊತೆ ಬರುವುದಕ್ಕೆ ಸಿದ್ಧರಾಗಿರುವಳು ಈ ರೇಣುಕಾ. ಇದು ನಿನಗೆ ಬಹಳ ಕಷ್ಟವಾಗುತ್ತದೆ ರೇಣುಕಾ. ದೇವ ರೇಣುಕಾ ಪತಿಯ ಮನೆಗೆ ಸತಿಯು ಕಾಲಿಟ್ಟಾಕ್ಷಣವೇ ಕಷ್ಟ ಸುಖ ಅನುಭವಿಸುವುದಕ್ಕೆ ಸಿದ್ಧರಾಗಿರಬೇಕು ಒಬ್ಬ ಸ್ತ್ರೀ ಅಲ್ಲ. ರೇಣುಕಾ ದೇವ ಏನಿದೆ ಕೇಳು. ಅಹೇ ಭೋಗವತಿಯ ಪುತ್ರಿ ಸದಮಲಗಾತ್ರಿ. ದೇವ ನುಡಿದಂತೆ ನಡೆಯುವುದು ಬಹು ಕಠಿಣ. ಏಕೆ ಕಠಿಣ? ಇನ್ನು ಅವಕಾಶವಿದೆ. ವಿಚಾರಿಸಿ ನಿನ್ನ ನಿರ್ಧಾರದ ಮೇರೆಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದದ ಮೇರೆಗೆ ಆಲೋಚನೆಯ ಮಾಡು. ರಾಜಕುಮಾರಿ ಸುರಚಿರ ಕಬ್ಬು ಕಂಡರಿ. ರೇಣುಕಾ ಆಲೋಚನೆ ಮಾಡಿ ನಿರ್ಧಾರ ಮಾಡಿ ಹೇಳಿದ್ದೆ. ಹೌದು ರೇಣುಕಾ. ದೇವ ರೇಣುಕಾ ಆಲೋಚನೆ ಮಾಡಿ ನಿಮ್ಮ ಸತಿಯಾಗಿ ಬರಬೇಕೆಂದು ನಿರ್ಧಾರವನ್ನು ಮಾಡಿಕೊಂಡ್ರೆ ನಾನು. ನಿನ್ನ ವಾಕ್ಯವು ಎಂದಿಗೆ ಸ್ಪಷ್ಟವಾಗಲಾರದು ರೇಣುಕಾ. ಏಕೆ? ಅದು ಬಹಳ ಕಷ್ಟವಾಗಿದೆ ರೇಣುಕಾ.
ಏನೇ ಕಷ್ಟವಾಗಲಿ ನಿಮ್ಮ ತಂದೆಯ ಹನುಮಂತೆಯಾಗಿ ರೇಣುಕ ಕಷ್ಟ ಬಂದಿದ್ದನ್ನು ಸುಖವಾಗಿ ಅನುಭವಿಸುವುದಕ್ಕೆ ಸಿದ್ಧರಾಯೋಣ ಈ ರೇಣುಕ. ಆದರೆ ನೀನು ರಾಜಕುಮಾರಿ ದೇವ ರೇಣುಕ. ರಾಜಕುಮಾರಿ ಆದರೆ ನಾನು ಸನ್ಯಾಸಿವೆ ದೇವ ರೇಣುಕ. ದೇವನಿಗೆ ಹೇಳು. ಅದೇನು ವಿಸ್ತಾರವಾಗಿ ಹೇಳು. ಮುನಿವರ ರಾಜಕುಮಾರಿ ಒದ್ದದ ಮಗುವನ್ನು ಅಡಗಿದಂತೆ ನನ್ನ ಮನವನ್ನು ಶೋಧನೆ ಮಾಡುತ್ತೇವರಾ? ರೇಣುಕ. ಬಂದ ಬಲಗ ಸಿರಿ ಸಂಪತ್ತು ಎಲ್ಲವೂ ನಿಮ್ಮ ಮುಂದೆ ಶೂನ್ಯ. ದೇವ ಇರಬಹುದು ರೇಣುಕ. ಮಲಪ್ರಭ ನದಿಯಲ್ಲಿ ನಿಮ್ಮ ಕೈಗೆ ನನ್ನ ಮೈಗೆ ತಾಕಿದ ಕ್ಷಣವೇ ಪತಿಯನ್ನು ನಿರ್ಧಾರವನ್ನು ಮಾಡಿಕೊಂಡವನು. ನಿಮ್ಮ ಚರಣದಾಸಿಯಾಗಿ ಬಾಳುವುದಕ್ಕೆ ಸಿದ್ಧವಿರುವಳು ಈ ರೇಣುಕ. ಕಂಡೆಯ ದೇವ ಮಹಾನುಭಾವ. ರಾಜಕುಮಾರಿ ಹೇಳುವೇನೆ ಕೇಳು.
ನೀನು ಬಯಸಬೇಡ ರೇಣುಕಾ ಎಲ್ಲಿಂದ ಕಾಲಿಲಾಯ ಯಾವ ಸುಖ ನೀನು ಬಯಸಬೇಡ ರೇಣುಕಾ ಅಹೇ ರೇಣುಕಾ ದೇವ ಎಲ್ಲವನ್ನು ತೊರೆದು ನನ್ನ ಹಿಂದೆ ಬರುವೆನೆಂಬ ನಿನ್ನ ವಾಕ್ಯವು ಸ್ಪಷ್ಟವಾಗಲಾರದು. ಏಕೆಂದರೆ ಏಕೆ ಜನರಲ್ಲಿ ವಿರುದ್ಧವಾಗಿ ತೋರುತ್ತದೆ. ಎಷ್ಟಾದರೂ ನಿಮ್ಮ ಮಾತಾಪಿತರ ಆಜ್ಞೆಯಂ ಪಡೆದು ತರವಾಯ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ನಿಮ್ಮ ಪಿತನಾದ ರೇಣುಕ ರಾಜನಲ್ಲಿಗೆ ಹೋಗಿ ಈ ವಿಚಾರವನ್ನು ಆತನಲ್ಲಿ ಬೇಡಿ ನಿಮ್ಮ ಅಪೇಕ್ಷೆಯನ್ನು ಕೇಳಿದರೆ ನಿಮ್ಮ ತಂದೆಯ ಮಾತಿನಂತೆ ನಾವು ನಡೆಯುವುದು ಶ್ರೇಷ್ಠವಾಗಿ ತೋರುವುದನ್ನಲ್ಲೇ ಇದು ನಿನಗೆ ತಿಳಿಯುವುದಿಲ್ಲ. ರೇಣುಕಾ ತಂದೆ ಬಳಿಗೆ ಹೋಗಿ ಅಪ್ಪಣೆಯನ್ನು ಪಡೆದುಕೊಂಡು ಬರುವೆನು. ಆದರೆ ಹಿರಿಯರ ಅನುಮತಿ ಆಗಬೇಕು ರೇಣುಕಾ. ಗುರು ಹಿರಿಯರ ಅನುಮತಿಯನ್ನು ಪಡೆದುಕೊಂಡೇ ನಿಮ್ಮ ಸತಿಯಾಗಿ ನಾನು ಬರುವೆನು. ನೀನು ಪಡೆದುಕೊಂಡು ಬಂದಿಲ್ಲವೇ ರೇಣುಕಾ? ನಾನೀಗ ಪಡೆದುಕೊಂಡು ಬರೋದಕ್ಕೆ ಹೋಗುತ್ತಿರೋದ್ರ ದೇವ. ಹೋಗಿ ಬಾ ರೇಣುಕಾ. ರೇಣುಕರಾಜ ಕರ್ಕೊಂಬರಪ್ಪ ರೇಣುಕರಾಜ.